ಲಲಿತಾ ಪರಮೇಶ್ವರಿಯ ಪಾದಕ್ಕೆ ನಮಸ್ಕಾರವನ್ನ ಮಾಡ್ತಾ, ಗುರು ಹಿರಿಯರನ್ನ, ಆರಾಧ್ಯ ದೇವರನ್ನ ಮನಸ್ಸಲ್ಲಿ ಸ್ಮರಣೆಯನ್ನ ಮಾಡ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಣ ಅಲ್ವಾ? ನಿನ್ನೆ ತರಗತಿಯಲ್ಲಿ ನಾವು ಸಾಯುಜ್ಯ ಪದವಿ ಹಾಗೂ ಅರ್ಧನಾರೀಶ್ವರ ತತ್ವದ ಮಹತ್ವವನ್ನ ತಿಳ್ಕೊಂಡಿದ್ವಿ. ಇವತ್ತು ಮುಂದುವರಿದ ಭಾಗವಾಗಿ 24ನೆಯ ಶ್ಲೋಕ. ಆ 24ನೆಯ ಶ್ಲೋಕ ಏನನ್ನ ಹೇಳ್ತಾ ಇದೆ ಅಂದ್ರೆ, ದೇವಿಯ ಕ್ರಿಯಾಶಕ್ತಿ ಬಗ್ಗೆ, ಯಾವ ರೀತಿ ಕ್ರಿಯಾಶಕ್ತಿ ಸ್ವರೂಪಿಣಿ ಅಂತ ಆಕೆಯನ್ನ ಕರಿತೇವೆ. ಕ್ರಿಯೆ ಅಂದ್ರೇನು? ಒಂದು ಚಲಿಸೋದು, ಒಂದು ಮೂಮೆಂಟ್ ಆಗೋದು, ಅಥವಾ ಒಂದು ಏನೋ ಕಾರ್ಯ ಮಾಡೋದನ್ನ ಕ್ರಿಯೆ ಅಂತ ಕರಿತೇವೆ. ತಾಯಿ ಯಾವ ರೀತಿ ಯಾವ ಕ್ರಿಯೆಯನ್ನ ಮಾಡ್ತಾರೆ ಹಾಗಾದ್ರೆ? ಅದು ತುಂಬಾ ಮುಖ್ಯ. ಅದನ್ನ ನೋಡೋಣ. ಯಾವುದು? ಕ್ರಿಯಾ ಶಕ್ತಿ. ಯಾಕಂದ್ರೆ ಆಯ್ತು, ನೆನೆ ಎಲ್ಲ ಮಾಡಿದೀನಿ, ಸೊ ಇಲ್ಲಿಂದನೇ ಮಾಡ್ಬೇಕು ಅನ್ಸಲ್ಲ. ಓಕೆ. ಜಗತ್ಸೂತೆ ಧಾತ ಹರಿರವತಿ ರುದ್ರ ಶಪಯತೆ ಅನ್ನೋ ಶ್ಲೋಕದಿಂದ ನೋಡಿ. ಸದಾಶಿವ ಸೃಷ್ಟಿ ಸ್ಥಿತಿ ಸಂಹಾರ ಲಯ ಕಾರ್ಯದಲ್ಲಿ ಅವನು ಕೂಡ ಪಾಲ್ಗೊಳ್ತಾನೆ. ಯಾರು? ಈಶ್ವರ. ಈ ಕರ್ತರರು ಅಂತ ಕರಿತೀವಿ. ಕರ್ತರಾದಂತಹ ಬ್ರಹ್ಮ, ವಿಷ್ಣು, ರುದ್ರರು ಮತ್ತು ಈಶ್ವರರು ಈ ಅವ್ರ ಉತ್ಪತ್ತಿ ಆಗಿದ್ದೇ ಜಗತ್ತನ್ನ ಕಾಪಾಡ್ಲಿಕ್ಕೆ, ಸೃಷ್ಟಿ ಸ್ಥಿತಿ ಲಯವಾಗಿ ಕಾಪಾಡ್ಲಿಕ್ಕೆ ಈ ಆದಿಶಕ್ತಿಯ ಅಂಶದಿಂದ ಉದ್ಭವರಾದ್ರು ಅಂತ ಹೇಳ್ತಾರೆ. 3 ಜನ ಮಹಾ ತೇಜಸ್ಸಿರ್ತಕ್ಕಂತ ಮಹಾಪುರುಷರನ್ನ. ಆದ್ರೆ ಒಂದೊಂದು ಪುರಾಣದಲ್ಲಿ ಒಂದೊಂದು ರೀತಿಯಲ್ಲಿ ಕಥೆಯನ್ನ ಹೇಳ್ತಾ ಬರ್ತಾರೆ. ವಿಷ್ಣುವಿನ ನಾಭಿಯಿಂದ ಬ್ರಹ್ಮದೇವ ಹುಟ್ಟುತ್ತಾರೆ ಅಂತ ಹೇಳ್ತಾರೆ ಒಂದು ಪುರಾಣದಲ್ಲಿ. ಇನ್ನೊಂದು ಪುರಾಣದಲ್ಲಿ ಆದಿಶಕ್ತಿಯ ಅಂಶದಿಂದ ಹುಟ್ಟರು ಅಂತ ಹೇಳ್ತಾರೆ. ಬಟ್ ಯಾವುದು ಫೈನಲ್ ಮಾಡ್ಕೋಬೇಕು ಅನ್ನೋದಕ್ಕಿಂತ ಅವ್ರು ಇದಾರೆ ಅನ್ನೋದು ನಮಗ್ ಫೈನಲ್ ಆಗ್ಬೇಕಷ್ಟೆ. ಅವ್ರು ಹೇಗ್ ಬಂದ್ರು ಅನ್ನೋದು ನಮಗೆ ಬೇಡ. ಬಟ್ ಅವ್ರು ಇದಾರೆ ಅಂತ ಎಲ್ಲಾ ಪುರಾಣಗಳಲ್ಲೂ ಉಲ್ಲೇಖ ಆಗಿದೆ ಅನ್ನೋದು ಮಾತ್ರ ಸತ್ಯ. ಅದನ್ನ ನಾವು ತಿಳ್ಕೊಳ್ಳೋಣ. ಈ ಭಗವತಿ ಈ 3 ಜನರಿದ್ರು ಕೂಡ ಈಕೆ ಯಾವ ರೀತಿ ಕಾರ್ಯ ಮಾಡ್ತಾರೆ ಹಾಗಾದ್ರೆ? ಅದು ತುಂಬಾ ಮುಖ್ಯ ಆಗತ್ತೆ. ಒಂದು ಶ್ಲೋಕ ಮಾಡ್ತಾ ನಾನು ನಿಮ್ಗೆ ಹೇಳಿದ್ದೆ, ಲಲಿತಾ ಸಹಸ್ರನಾಮದ ತರಗತಿ ಮಾಡ್ಬೇಕಾದ್ರೂ ಹೇಳಿದ್ದೆ, ಕ್ಷಣಕಾಲ ಮಾತ್ರ ತಾಯಿ ಏನಾದ್ರೂ ಉಬ್ಬುಗಳನ್ನ ಚಲನೆ ಮಾಡಿದ್ರು ಕೂಡ ಅದು ತ್ರಿಮೂರ್ತಿಗಳಿಗೆ ಅರ್ಥ ಆಗುತ್ತೆ. ಅದು ಆಜ್ಞೆ ಅಂತ ಅನ್ಕೊಂತಾರೆ, ಜಗನ್ಮಾತೆಯ ಆಜ್ಞೆ ಅಂತ ಅನ್ಕೊಂತಾರೆ. ನೋಡಿ, ದೀರ್ಘವಾದ ಹುಬ್ಬು ಅಮ್ಮನವ್ರಿಗೆ, ಅಗಲವಾದ ಕಿವಿ ಇದೆ, ಅದಕ್ಕೆ ಏನೋ ಕಣ್ಣಿದೆ, ಅದಕ್ಕೆ ವಿಶಾಲಾಕ್ಷಿ ಅಂತ ಕರಿತೀವಿ ಅಮ್ಮನವ್ರನ್ನ. ಆ ವಿಶಾಲವಾದ ನೇತ್ರದಿಂದ ಆ ಹುಬ್ಬುಗಳನ್ನ ತಾಯಿ ಸರಿಸಿದ್ರು ಅಂದ್ರೆ ಅದು ಆಜ್ಞೆ. ನಾನೇನೋ ಹೇಳ್ತಾ ಇದ್ದೀನಿ ನೀವು ಮಾಡಿ ಅಂತ. ನಾನೇನೋ ಹೇಳ್ತಾ ಇದ್ದೀನಿ ಮಾಡಿ ಅಂದ್ರೆ ಏನು ಅಂದ್ರೆ ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳು. ಇದು ಬ್ರಹ್ಮ ವಿಷ್ಣು ರುದ್ರ ಈಶ್ವರ ರೂಪವಾದ 4 ತತ್ವಗಳನ್ನ ಅವಲಂಬಿತವಾಗಿರುತ್ತೆ. ತಾಯಿ ಹುಬ್ಬಲಿ ಮೇಲೆ ಕೆಳಗಡೆ ಮಾಡಿದ್ರೆ ಅದು ಸೂಚನೆ. ಹುಬ್ಬನ್ನೇನಾದ್ರೂ ಗಂಟಿಕ್ಬಿಟ್ರೆ ನಿಮ್ ತರ ಕೋಪ ಬಂದಾಗ ಅದು ಪ್ರಳಯದ ಸೂಚನೆ. ತತ್ವಗಳೇ ನಾಶ ಹೊಂದತಕ್ಕಂಥದ್ದು. ಆಗ ಜಗತ್ತಿನಲ್ಲಿ ಪ್ರಳಯಾದಿ ಅಕಾರ್ಯಗಳು ಸಂಭವಿಸ್ತದೆ. ಎಲ್ಲೋ ಬೆಟ್ಟ ಕುಸಿತು, ಅತಿವೃಷ್ಟಿ ಆಯ್ತು, ಅನಾವೃಷ್ಟಿ ಆಯ್ತು, ಕೇವಲ ತಾಯಿ ಕಣ್ಣನ್ನ ಹುಬ್ಬನ್ನ ಗಂಟಿಕ್ಕಿದ್ದಕ್ಕೆ. ಇದು ಯಾರು ಮಾಡೋದು ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರಾದಿಗಳು ತಾಯಿಯ ಆಜ್ಞೆ ಮೇರೆಗೆ ಸೃಷ್ಟಿಯನ್ನ ಬದಲಾವಣೆ ಮಾಡ್ತಾ ಹೋಗ್ತಾರೆ. ಸದಾ ಪೂರ್ವ ಅಂತ ಹೇಳ್ತಾರೆ. ಸದಾ ಅಂದ್ರೆ ಏನು ನೋಡಿ? ಸದಾ ಅಂತಕ್ಕಂಥದ್ದು ಶಿವ ಶಬ್ದಕ್ಕೆ ಇನ್ನೊಂದು ಎಕ್ಸಾಂಪಲ್. ಸದಾಶಿವ ಅಂತ ಕರಿತೀವಿ. ಹಾಗಾದ್ರೆ ಯಾಕೆ ಸದಾ ಅಂದ್ರೆ ಏನು ಅಂದ್ರೆ, ಸದಾ ಕಾಲ ತಾಯಿಯ ಸಾನ್ನಿಧ್ಯದಲ್ಲಿ ಇರ್ತಕ್ಕಂಥವ್ರು ಸದಾಶಿವ. ಶಿವ ಪರಮೇಶ್ವರ ಯಾವಾಗ್ಲೂ ಕೂಡ ತಾಯಿ ಜೊತೆ ಇರ್ತಕ್ಕಂಥ ಭಾಗ್ಯ ಸಿಕ್ಕಿದೆ. ಹಾಗಾಗಿ ಅವರು ಸದಾಶಿವರಾಗಿದ್ದಾರೆ. ತಾಯಿಯನ್ನ ಪಂಚಕೃತ್ಯ ಪರಾಯಣಿ ಅಂತ ಕರಿತೀವಿ. ಲಲಿತಾ ಸಹಸ್ರನಾಮ ನೆನ್ಪು ಮಾಡ್ಕೊಳ್ಳಿ.
ಪಂಚಕೃತ್ಯ ಪರಾಯಣಿ ನಮಃ ಅಂತ ಕರಿತೀವಿ. ಯಾಕೇನ್ ಪಂಚಕೃತ್ಯ ಪರಾಯಣ ಅಂದ್ರೆ ಸೃಷ್ಟಿ, ಸ್ಥಿತಿ, ಸಂಹಾರ, ತಿರೋಧಾನ, ಅನುಗ್ರಹ ಅಂತಕ್ಕಂತ 5 ಕೃತ್ಯಗಳನ್ನ ಅಥವಾ 5 ಕೆಲಸವನ್ನ ತಾಯಿ ನಿರ್ವಹಣೆ ಮಾಡ್ತಕ್ಕಂಥವ್ರು. ನೋಡಿ, ಸೃಷ್ಟಿ ಆಗ್ಬೇಕು, ನಾವು ಹೋದ್ಮೇಲೆ ಇನ್ನೊಬ್ರು ಹುಟ್ಲೇಬೇಕು, ಸ್ಥಿತಿ ಇರ್ಬೇಕು, ಸಂಹಾರ ಆಗ್ಬೇಕು ಅಂದ್ರೆ ಹುಟ್ಟಿದ ವ್ಯಕ್ತಿ ಮರಣಿಸಲೇಬೇಕು ಅಂತ, ತಿರೋಧಾನ ಕೂಡ ಆಗ್ಬೇಕು, ಅನುಗ್ರಹ ಕೂಡ ಆಗ್ಬೇಕು ಅಂದ್ರೆ ನಮ್ಮಲ್ಲಿ ಕೆಟ್ಟತನನೂ ಇರ್ಬೇಕು, ಒಳ್ಳೆತನನೂ ಇರ್ಬೇಕು. ಪ್ರಪಂಚದಲ್ಲಿ ಬರೀ ಒಳ್ಳೆಯವರೇ ಇದ್ಬಿಟ್ರೆ ನಾವು ಏನನ್ನೂ ಕಲಿಯಲ್ಲ. ನಾವು ಕಷ್ಟ ಅನುಭವಿಸ್ಬೇಕು, ಸಂಸಾರದಲ್ಲಿ ತೊಂದರೆ ತಾಪತ್ರಯ ಬರ್ಬೇಕು. ಅವಾಗ ಮಾತ್ರ ನಾವೆಲ್ಲವನ್ನ ಕಲಿತೀವಿ, ಜೀವನ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂತೇವೆ. ಈ ಪಂಚಕೃತ್ಯ ಪರಾಯಣೆ ಆದಂತಹ ಅಮ್ಮನವರು ಇದನ್ನೆಲ್ಲ ಮಾಡ್ತಾ ಇರ್ತಾರೆ. ಈ ತಿರೋಧಾನ ಅಂದ್ರೆ ಏನು ಅಂದ್ರೆ ರುದ್ರನಿಂದ ನಾಶವಾದಂತಹ ಜಗತ್ತು ಮತ್ತೆ ನಾಶ ಆದ್ಮೇಲೆ ಹೊಸ ಜೀವಿಗಳು ಉತ್ಪತ್ತಿ ಆಗ್ಬೇಕು, ಲಯ ಆಗೋಯ್ತು. ಆದ್ರೆ ಎಲ್ಲರೂ ಹೋಗ್ಬಿಟ್ರು, ಯಾರೋ ಒಬ್ರಾದ್ರೂ ಭೂಮಿ ಮೇಲೆ ಉಳ್ಕೊಂತಾರೆ ಅಲ್ವಾ? ಇಡೀ ಭೂಮಿನೇ ಖಾಲಿ ಆಗಲ್ಲ ಅಲ್ವಾ? ಪ್ರಳಯ ಆಯ್ತು ಅಂದ್ ಮಾತ್ರಕ್ಕೆ ಭೂಮಿಲಿರೋ ಜನ ಎಲ್ಲ ಒಂದೇ ಸಲ ಹೋಗ್ಬಿಡಲ್ಲ, ಅಷ್ಟು ಜನ ಹೋಗ್ತಾ ಇರ್ತವೆ. ತಿರೋಧಾನ ಅಂದ್ರೆ ಮರೆಮಾಚೋದು. ಈಗ ಪ್ರಳಯ ಆಗೋಯ್ತು, ಭೂಮಿನೇ ಹೋಯ್ತು ಅಂತ ಅನ್ಕೊಂತೀವಿ, ಬಟ್ ಹೋಗಿರಲ್ಲ, ಅಲ್ಲಿಲ್ಲೋ ಅರ್ಧ ಭಾಗ ಹೋಗಿರುತ್ತೆ. ಇದು ತಿರೋಧಾನ, ಮರೆಮಾಚೋದು. ಇದಲ್ಲ, ಇನ್ನು ಇದಾರೆ ಅಂತಕ್ಕಂಥದ್ದು. ಅಂದ್ರೆ ಯಾಕೆ ಮಾಡ್ಬೇಕಾತರ ಅಂದ್ರೆ ನಮಗೆ ಜೀವಿಗಳಿಗೆ ನಮ್ಮ ಮೂಲ ಸ್ವರೂಪ ಗೊತ್ತಾಗ್ಬೇಕು, ಭಗವಂತನ ತತ್ವ ರೂಪವನ್ನ ತಿಳ್ಕೋಬೇಕು ಅನ್ನೋ ಉದ್ದೇಶದಿಂದ, ಧರ್ಮಸ್ಥಾಪನೆಯ ಉದ್ದೇಶದಿಂದ, ಈ ಭೂಮಿಯ ಸಮತೋಲನದ ದೃಷ್ಟಿಯಿಂದ ಎಲ್ಲವನ್ನ ಯೋಗ್ಯವಾಗಿ ಪರಿಗಣನೆಗೆ ತಗೊಂಡು ಈ ಭೂಮಿಯಲ್ಲಿ ಅವಾಗವಾಗ ಕೆಲವೊಂದಷ್ಟು ಅವಘಡ ಸಂಭವಿಸುತ್ತೆ. ನಮಗ್ ಬರೋ ಪ್ರಶ್ನೆ ಒಂದು, ಯಾಕೆ ಒಳ್ಳೆಯವ್ರು ಹೋಗ್ಬೇಕು, ಕೆಟ್ಟವ್ರು ಹೋಗ್ಲಿ, ಈ ಪಾಪ ಮಾಡೋರು ಹೋಗ್ಲಿ? ಯಾಕೆ ಒಳ್ಳೆಯವ್ರಿಗೆಲ್ಲ ಪಾಪ ಏನೋ ಮಾಡ್ದಿರೋ ಚಿಕ್ಕ ಮಕ್ಳು, ಹೆಣ್ಮಕ್ಳು ಯಾರು ಅಂತ ನೋಡಲ್ಲ, ವಯಸ್ಸಾದವ್ರು ಎಲ್ಲರೂ ಹೋಗ್ತಾರಲ್ಲ. ಒಂದು ದುಂಬಿ ಹಣ್ಣು ತಿನ್ಬೇಕು ಅಂತ ಬರುತ್ತೆ, ಮರ ತುಂಬಾ ಹಣ್ಣು ಬಿಟ್ಟಿದೆ, ಅದ್ರಲ್ಲಿ ಕೆಟ್ಟ ಹಣ್ಣು ಇದೆ, ಒಳ್ಳೆ ಹಣ್ಣು ಇದೆ, ಎಲ್ಲಾ ಹಣ್ಣು ಇದೆ. ಅದ್ ಯಾವ್ದನ್ ಜಾಸ್ತಿ ಆರಿಸ್ಕೊಳತ್ತೆ? ಒಳ್ಳೆ ಹಣ್ಣನ್ನ, ರಸ ತುಂಬಿರೋ ಹಣ್ಣನ್ನ ಆರಿಸ್ಕೊಳತ್ತೆ. ಯಾಕೆ? ಅದ್ರಲ್ಲಿ ತುಂಬಾ ಆರೋಗ್ಯಕರವಾದ ಸತ್ವಾಂತ ಅಂಶ ಇದೆ. ಹಾಗೆ ಭೂಮಿ ಮೇಲೆ ಕೆಲವೊಂದಷ್ಟು ಜನ ಅವಾಗ ಹೋಗ್ತಾ ಇರ್ತೀವಿ, ಒಳ್ಳೆಯವರೇ ಜಾಸ್ತಿ ಯಾಕೆ ಹೋಗ್ತೀವಿ ಅಂದ್ರೆ ಈ ಕೆಟ್ಟವರು ಅನುಭವಿಸ್ಬೇಕು, ಇಲ್ಲೇ ಅನುಭವಿಸುವಷ್ಟು ಅನುಭವಿಸ್ಬೇಕು, ಅಲ್ಲೂ ಬಂದು ಅನುಭವಿಸ್ಬೇಕು. ಬಟ್ ಒಳ್ಳೆಯವ್ರು ಹಾಗಲ್ಲ, ನೀವು ಸಾಕು ಅನುಭವಿಸಿದ್ದು, ಬಂದ್ಬಿಡಿ ಬೇಗ, ನೀವು ಆದಷ್ಟು ಬೇಗ ಮೋಕ್ಷ ಸಿಗ್ಲಿ, ಆದಷ್ಟು ಬೇಗ ಮುಕ್ತಿ ಸಿಗ್ಲಿ, ನೀವು ಅಲ್ಲಿ ಬಂದು ನೆಮ್ಮದಿಯಾಗಿರಿ. ಇವರೆಲ್ಲ ಇಲ್ಲೇ ಉಳ್ಕೊಂಡು ಅದೇನ್ ಅನುಭವಿಸ್ತಾರೋ ಇನ್ನು ಅನುಭವಿಸ್ಲಿ ಅನ್ನೋ ದೃಷ್ಟಿಯಿಂದ ಒಳ್ಳೆಯವ್ರಿಗೆ ಯಾರು ಹೋಗ್ತಾರೋ ಅದಕ್ಕೆ ಹೇಳ್ತಾರೆ, ಮುಂದಣ ಹೋದ ವ್ಯಕ್ತಿ ಪರಮನಾದರೆ ಹಿಂದಣ ಬರುವ ವ್ಯಕ್ತಿ ಪಾಪಿಯಾದ ಅಂತ. ಮುಂದೆ ಹೋಗಿರೋರು ಪುಣ್ಯವಂತರು, ಹಿಂದೆ ಬರ್ತಾ ಇರೋರೆಲ್ಲ ಪಾಪಿಗಳು. ಹಾಗಾಗಿ ಒಳ್ಳೆ ವ್ಯಕ್ತಿಗಳು ಹೋದಾಗ ದೇವರನ್ನ ಶಾಪ ಹಾಕೋದಲ್ಲ, ದೇವ್ರ ಹತ್ರಕ್ಕೆ ಹೋಗಿದಾರಲ್ಲ ಅಂತ ಸಂತೋಷ ಪಡ್ಬೇಕು. ಯಾಕಾಗುತ್ತೆ? ಪ್ರಳಯಾದಿ, ಭೂಕಂಪಾದಿ, ಅಪಘಾತ, ಇವೆಲ್ಲ ಬೆಂಕಿ ಅವಘಡ ಸಂಭವಿಸೋದು ಈ ಜಗತ್ತಿನ ಸೃಷ್ಟಿ ಕಾರ್ಯದ ಸ್ಥಿತಿ ಎಲ್ಲವನ್ನ ಬ್ಯಾಲೆನ್ಸ್ ಮಾಡಕ್ಕೆ, ಸಮತೋಲನದ ದೃಷ್ಟಿಯಿಂದ. ಏರಿಳಿತ ಆಗಬಾರ್ದು. ಒಂದು ಅಡಗಿದೆ, ಒಂದು ಬೋಟು ನದಿಲಿ ಹೋಗ್ಬೇಕು, 10 ಜನ ಕೂತ್ಕೋಬಹುದು, 20 ಜನ ಕೂತ್ಕೊಂಡ್ಬಿಟ್ರೆ ಅರ್ಧ ಹೋಗ್ತಿದ್ದಂಗೆ ಅದು ಏನಾಗುತ್ತೆ, ದೋಣಿ ಮಗುಚಿ 20 ಜನ ನೀರ್ಪಾಲಾಗ್ತೀರ. ಹಾಗೆ ಭೂಮಿ ಅದು ಸಮತೋಲನ ಕಾಯ್ಕೋಬೇಕದು. ಯಾವಾಗ ಎಲ್ಲವೂ ಹೆಚ್ಚಾಗ್ತಾ ಹೋಗುತ್ತೆ, ಹೆಚ್ಚಾದಂತದನ್ನ ಕಡಿಮೆ ಮಾಡ್ಕೊಳೋದಕ್ಕೋಸ್ಕರ ಈ ರೀತಿಯಾಗಿ ಅಲ್ಲಿ ಅವಾಗವಾಗ ಈ ರೀತಿಯಾದಂತ ಕಾರ್ಯಗಳಾಗತ್ತೆ. ಅದು ತಿರೋಧಾನ ಅಂತ ಕರೀತೇವೆ. ಇನ್ನು ಅನುಗ್ರಹ. ಅನುಗ್ರಹ ಅಂದ್ರೆ ಏನು? ಸಂಪೂರ್ಣವಾಗಿ ಲಯ ಹೊಂದಿ ಈ ಪ್ರಕೃತಿಯಲ್ಲಿ ಮತ್ತೆ ಸೃಷ್ಟಿ ಆಗುತ್ತೆ. ಒಂದು ಜಾಗ ಏನೆಲ್ಲ ಸಮುದ್ರಕ್ಕೆ ಸೇರ್ಕೊಂಡ್ಬಿಡ್ತು, ದೊಡ್ಡ ಅಲೆ ಬಂದು ಅಲ್ಲೊಂದ್ ಮರ ಗಿಡ ಎಲ್ಲ ಆಯ್ತು, ಸಮುದ್ರಕ್ಕೆ ಸೇರ್ಕೊಂತು. ಮತ್ತೆ ಬೇಸಿಗೆ ಬಂದ್ಮೇಲೆ ಯಾವುದೋ ಒಂದು ಬೇರೋ ಅಥವಾ ಬೀಜದಿಂದ ಮತ್ತೆ ಆ ಜಾಗದಲ್ಲಿ ಒಂದು ಕಾಡು ಸೃಷ್ಟಿ ಆಗುತ್ತಲ್ಲ, ಅದು ಅನುಗ್ರಹ.
ಜೀವಿಗಳು ತಮ್ಮ ಸ್ವರೂಪವನ್ನ ಕಳ್ಕೊಂಡ್ಮೇಲೆ ಮತ್ತೆ ಭಗವತಿ ಅನುಗ್ರಹ ಮಾಡಿ ಅಲ್ಲಿ ಸ್ವರೂಪ ಸೃಷ್ಟಿಯಾಗುತ್ತಲ್ಲ, ಅದು ಅನುಗ್ರಹ. ಅಂದ್ರೆ ಹೋಗಿರೋದು ಮತ್ತೆ ಬರ್ಬೇಕು ಅಂದ್ರೆ ಅದು ಅನುಗ್ರಹ ಬೇಕಲ್ಲ. ಅನುಗ್ರಹವನ್ನ ನೀಡೋದು ಜಗನ್ಮಾತೆ. ನೋಡಿ, ದೇವಿ ಕಣ್ಣುಗುಡ್ಡೆಯಲ್ಲಿ ಆಜ್ಞಾಚಕ್ರ ಇದೆಯಂತೆ, ಕಣ್ಗುಡ್ಡೆಯಲ್ಲಿ, ಅದಕ್ಕೆ ಪ್ರಸಿದ್ಧ. ಹಾಗಾಗಿ ಆಕೆ ಉಬ್ಬು ಸಂಚಲನೆ ಮಾಡ್ಬೇಕಾದ್ರೆ ಅಪ್ಪಣೆ ಆದಂಗದು. ಅಂದ್ರೆ ಇಲ್ಲಿ ಭ್ರೂ ವಿಲಾಸವನ್ನ ವರ್ಣಿಸ್ತಾ ಇದ್ದಾರೆ, ಅಮ್ಮನವರ ಭ್ರೂ ವಿಲಾಸ. ಭ್ರೂ ವಿಲಾಸ ಅಂದ್ರೆ ಹಣೆ ಗಂಟಿಕೊಂಡ್ಬಿಟ್ರೆ ಏನೆಲ್ಲ ತೊಂದರೆಗಳಾಗತ್ತೆ, ಪ್ರಪಂಚದಲ್ಲಿ ಪ್ರಳಯನೇ ಸಂಭವಿಸ್ತಕ್ಕಂತ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಲಲಿತಾ ಸಹಸ್ರನಾಮದಲ್ಲಿ ಸೃಷ್ಟಿಕರ್ತ್ರಿ, ಬ್ರಹ್ಮರೂಪ, ಗ್ರೋಪ್ತಿ, ಗೋವಿಂದ ರೂಪಿಣಿ, ಸಂಹಾರಿಣಿ, ರುದ್ರರೂಪ, ತಿರೋಧಾನಕ ಈಶ್ವರಿ ಅಂತ ಬಂದಿದ್ಯಾ? ಸೇಮ್ ಇದು ಸೌಂದರ್ಯ ಲಹರಿಲೂ ಅದೇ ಟಾಪಿಕ್ ಅಂಡ್ ಪಾಯಿಂಟ್ಸ್ ಬಂದಿದ್ಯಾ? ಅಲ್ಲಿ ಬರೀ ಶ್ಲೋಕ ಓದ್ತೀವಿ, ಬಟ್ ಇಲ್ಲಿ ಇನ್ ಡೀಟೇಲ್ಸ್ ತಿಳ್ಕೊಂತಾ ಇದೀವಿ. ಯಾಕೆ ಆಕೆಯನ್ನ ಸೃಷ್ಟಿಕರ್ತ್ರಿ ಅಂತ ಕರೆದ್ರು? ಬ್ರಹ್ಮರೂಪ, ಬ್ರಹ್ಮ ವಿಷ್ಣು ರುದ್ರರ ಇಲ್ಲಿ ಮೆನ್ಷನ್ ಆಯ್ತು. ಸೃಷ್ಟಿ ಸ್ಥಿತಿ ಲಯ ಅಂತ ಆಯ್ತು ಅದರ ಅರ್ಥ. ಸಂಹಾರಿಣಿ ಅಂದ್ರೆ ಸಂಹರಣೆ ಮಾಡ್ತೀಯ ನೀನು. ತಿರೋಧಾನಕ ಅಂದ್ರೆ ಮತ್ತೆ ಹೊಸ ಜೀವಿನ ಸೃಷ್ಟಿ ಮಾಡ್ತೀಯ. ಯಾರ ಮೂಲಕ? ಬ್ರಹ್ಮ ವಿಷ್ಣು ಮಹೇಶ್ವರ ಆದ್ರೆ ರುದ್ರ ದೇವರುಗಳ ಮೂಲಕ ಅಂತ ಹೇಳ್ತಾ ಇದ್ದಾರೆ. ಎಡತೊರೆ ಸ್ವಾಮಿಗಳು ಶ್ರೀ ಲಲಿತಾ ಸಹಸ್ರನಾಮಕ್ಕೆ ಭಾಷ್ಯ ಬರೀತಾರೆ. ಅವರು ಇನ್ನೊಂದ್ ರೀತಿಲಿ ವರ್ಣನೆ ಮಾಡ್ತಾರೆ, ಅದನ್ನ ಟೀಕೆ ಮಾಡ್ತಾರೆ. ಇನ್ನು ಶ್ರೀ ಶಂಸೈ ತಾಳ ಅಂತಕ್ಕಂಥವ್ರು, ಅವರು ಕೂಡ ಒಂಥರ, ಅಂದ್ರೆ ತುಂಬಾ ಜನ ಬರೀತಾರೆ, ಅವರವರ ದೃಷ್ಟಿಕೋನದಲ್ಲಿ ಅವರವರು ಬರಿತಾ ಹೋಗ್ತಾರೆ. ಹಾಗಾಗಿ ಆ ಮೃದು ಭಾಷಿಣಿ, ಮಿತ ಭಾಷಿಣಿ, ಲಾಸ್ಯ, ಭ್ರೂ ವಿಭ್ರಮೆ, ಆಕೆಗೆ ಎಲ್ಲ ಇದೆ. ನವರಸ ಇದೆ, ಕೋಪ ಮಾಡ್ಕೊಳಕ್ ಬರುತ್ತೆ, ನಗಕ್ ಬರುತ್ತೆ, ಮಂದಸ್ಮಿತವಾಗಿ ಇರಕ್ ಬರುತ್ತೆ. ಆದ್ರೆ ಯಾವುದನ್ನ ಯಾವಾಗ ಬೇಕೋ ಅವಾಗ ಮಾತ್ರ, ಅವಶ್ಯಕತೆ ಇದ್ದಂತೆ ಮಾತ್ರ ಬಳಸ್ಬೇಕು. ಅದಕ್ಕೆ ಹೆಣ್ಮಕ್ಳಿಗೆ ಹೇಳ್ತಾ ಇರ್ತೀವಿ, ಕೋಪ ಕಡಿಮೆ ಮಾಡ್ಕೊಳ್ಳಿ. ನೀವು ಜಗನ್ಮಾತೆಯ ಸ್ವರೂಪ. ಯಾವ ಮನೆಯಲ್ಲಿ ಹೆಣ್ಣು ಅತಿ ಹೆಚ್ಚಾಗಿ ಕೋಪ ಮಾಡ್ಕೊಂತಾರೆ, ಹುಬ್ಬನ್ನ ಗಂಟಿಕ್ತಾರೆ, ಸದಾಕಾಲ ತಮ್ಮ ಏರು ಧ್ವನಿಯಲ್ಲಿ ಮಾತಾಡ್ತಾ ಇರ್ತಾರೆ, ಆ ಮನೆಯಲ್ಲಿ ಪ್ರಳಯ, ಭೂಕಂಪ, ಅಶಾಂತಿ ಎಲ್ಲವೂ ಸಂಭವಿಸ್ತಕ್ಕಂತ ಸಾಧ್ಯತೆ ಇರುತ್ತೆ. ಯಾವ ಮನೇಲಿ ಹೆಣ್ಮಕ್ಳು ತಮ್ಮ ಮಾತು ಹೊಸ್ಲಿಂದ ಈಚೆ ಹೋಗದೇ ಇರೋ ತರ ಮಾತಾಡ್ತಾರೆ, ಅದು ಶಾಂತಿ ಕುಟೀರ, ಅದು ಶಾಂತಿ ನಿಕೇತನ. ಕೋಪ ಮಾಡ್ಕೊಂಡಲ್ಲ, ತಾಳ್ಮೆಯಿಂದ ಇದ್ದೀರಾ, ಅದು ನಂದನವನ. ಎಲ್ರ ಜೊತೆ ನಗನಗ್ತ ಸಾಮರಸ್ಯದಿಂದ ಇದ್ದೀರಾ, ಅದು ಬೃಂದಾವನ. ಇಲ್ಲ ಅಂದ್ರೆ ಅದು ಹಿರಣ್ಯಾಕ್ಷನ ಅಥವಾ ತಾಟಕಿಯ ಒಂದು ಗೃಹ ಇದ್ದಂಗಿರುತ್ತೆ. ಇದನ್ನ ಹೇಳ್ತಾ ಇರೋದು ಸೂಕ್ಷ್ಮವಾಗಿ ಶಂಕರಾಚಾರ್ಯರು ಅರ್ಥ ಮಾಡ್ಕೊಳ್ಳಿ, ನಮ್ ಹೆಣ್ಮಕ್ಳು ಅರ್ಥ ಮಾಡ್ಕೊಳ್ಳಿ. ಆ ಜಗನ್ಮಾತೆ ಹುಬ್ಬು ಗಂಟಿಕೊಂಡ್ಬಿಟ್ರೆ ಇಷ್ಟೊಂದೆಲ್ಲ ಅಪಘಾತ, ಭೂಕಂಪ, ಪ್ರಳಯ, ಸುನಾಮಿ ಎಲ್ಲ ಸಂಭವಿಸುತ್ತಲ್ಲ, ಹಾಗೆ ಮನೇಲಿರೋ ಹೆಣ್ಮಕ್ಳು ಕೂಡ ಸಂಸಾರದಲ್ಲಿ ಶಾಂತಿಯನ್ನ, ಸುಸ್ಥಿರತೆಯನ್ನ ಕಾಪಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ನೀವ್ ಅರ್ಥ ಮಾಡ್ಕೋಬೇಕು ಅದನ್ನ. ನೋಡಿ, ಮಿತ ಭಾಷಿಣಿ, ನಿಮ್ಗೂ ಮಿತ ಭಾಷಿಣಿ ಅಂತ ಕರೆಯೋದು. ಎಷ್ಟು ಬೇಕೋ ಅಷ್ಟು ಮಾತಾಡ್ಬೇಕು, ಮೃದು ಭಾಷಿಣಿ ಆಗಿರ್ಬೇಕು, ಮಾತಾಡೋ ಮಾತು ಮೃದುತನದಿಂದ ಕೂಡಿರ್ಬೇಕು, ಆಗ ಮಹಾರಾಣಿ ಆಗ್ತೀರಾ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಅಂದ್ರೆ 24ನೇ ಶ್ಲೋಕದಲ್ಲಿ ಸೃಷ್ಟಿ, ಸ್ಥಿತಿ, ಲಯ, ತಿರೋಧಾನ, ಅನುಗ್ರಹ ಅಂತಕ್ಕಂಥ ಪಂಚಕೃತ್ಯಗಳನ್ನ ವರ್ಣಿಸಿದ್ದಾರೆ. ಅಂದ್ರೆ 5 ರೀತಿಯಾದಂತಹ ದ ಮೇನ್ ಕಾನ್ಸೆಪ್ಟ್ ಅನ್ನು ಅವರು ವರ್ಣಿಸಿದ್ದಾರೆ. ಇದನ್ನ ಶಾಕ್ತ ತಂತ್ರದಲ್ಲಿ ಪ್ರಸಿದ್ಧಿ ಪಡೆದಿದೆ. ಶಾಕ್ತ ತಂತ್ರ ಅಂದ್ರೆ ಅಮ್ಮನವ್ರನ್ನ ಯಾರು ಆರಾಧನೆ ಮಾಡ್ತೀರಾ ಅಂತವ್ರಿಗೆ. ನೋಡಿ, ಸೃಷ್ಟಿ ಅಂದ್ರೆ ವಿಕಾಸ, ಅಂದ್ರೆ ಅದೊಂದು ನ್ಯೂ ಜನರೇಷನ್. ಒಂದು ನಾಯಿ ಇದೆ, ಇನ್ನು ನಾಯಿ ಮರಿ ಆಗ್ತು, ಅದು ಸೃಷ್ಟಿ ಕಾರ್ಯ ಆಯ್ತು, ಅಂದ್ರೆ ವಿಕಾಸ ಆಯ್ತದು, ಮತ್ತೆ ನಾಯಿ ಸಂತತಿ ಮುಂದುವರಿತು. ಸ್ಥಿತಿ ಅಂದ್ರೆ ಜೋಪಾನ ಮಾಡೋದು. ನಮ್ಮ ಹತ್ರ ಯಾವ್ದೋ ಒಂದು ಪ್ರಾಣಿ ಇದೆ, ಆ ಪ್ರಾಣಿ ಬಿಟ್ಬಿಟ್ರೆ ನೆಕ್ಸ್ಟ್ ಇನ್ ಆತರ ಪ್ರಾಣಿ ಇಲ್ವೇ ಇಲ್ಲ, ಬರೀ ಎರಡು ಪ್ರಾಣಿ ಬದುಕಿದೆ, ಅದನ್ನ ಜೋಪಾನ ಮಾಡ್ತಿರಲ್ಲ, ಅದು ಸ್ಥಿತಿ ಕಾರ್ಯ. ಇರೋದನ್ನ ಉಳಿಸ್ಕೊಳೋದು. ಭೂಮಿ ಮೇಲೆ ನೀರಿದೆ, ಖಾಲಿ ಆಗ್ಬಾರ್ದು ಅಂದ್ರೆ ಮಳೆ ಬರ್ಬೇಕು, ಅಂದ್ರೆ ಉಳಿಸ್ಕೊಬೇಕು ಅದನ್ನ. ಅದು ಅರಿ ಕೆಲ್ಸ ಅದು.
ಸೃಷ್ಟಿ ಕೆಲಸ ಬ್ರಹ್ಮಂದು, ಸ್ಥಿತಿ ಕೆಲಸ ಜೋಪಾನ ಮಾಡ್ತಕ್ಕಂತ ಕೆಲಸ ಸ್ಥಿತಿ ಪಾಲಕ ಹರಿದು, ಇನ್ನು ಲಯ ಅಂದ್ರೆ ರುದ್ರ, ಅವನು ಬೂದಿ ಮುಚ್ಚಿದ ಕೆಂಡದ ತರ ಹಣೆಗಣ್ಣಲ್ಲೇ ಉಟ್ಕೊಂಡಿರ್ತಾನೆ. ಅದು ಬೂದಿ ಮುಚ್ಚಿರುತ್ತೆ. ಅದು ಯಾವಾಗ ಬೇಕಾದ್ರೂ ಓಪನ್ ಆಗಿ ಸೃಷ್ಟಿ ನಾಶ ಆಗ್ಬೋದು, ಸ್ಥಿತಿ ಏರುಪೇರಾಗ್ಬೋದು. ತಿರೋಧಾನ ಅಂದ್ರೆ ಮರೆಯಾಗುವಿಕೆ, ಅಂದ್ರೆ ವ್ಯಾನಿಷ್ ಆಗ್ಬಿಡೋದು, ಬಟ್ ಆಮೇಲೆ ಮತ್ತೆ ಸೃಷ್ಟಿ ಆಗೋದು. ಈ ಸೃಷ್ಟಿ ಸ್ಥಿತಿ ಲಯ ಹುಟ್ಟು ಇರೋದೆಲ್ಲ ಸಾವು ಹುಟ್ಟು ಅಂತಕ್ಕಂಥದ್ದು ಬೇರೆ ಬೇರೆ ಕ್ರಿಯೆ ಅಲ್ಲ, ಎಲ್ಲ ಒಂದೇ ಅಂತ ಅವ್ರು ವಾದಿಸ್ತಾ ಇದ್ದಾರೆ ಇಲ್ಲಿ. ಇದೆಲ್ಲ ಆದ್ಮೇಲೆ ಅನುಗ್ರಹ ಆಗತ್ತೆ, ಮತ್ತೆ ಆಗತ್ತೆ. ಇನ್ನು ತುಂಬಾ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಒಂದ್ ಬೀಜ ಇತ್ತು, ಆ ಬೀಜದಿಂದ ಒಂದು ಗಿಡ ಉತ್ಪತ್ತಿ ಆಯ್ತು, ಅದು ಸೃಷ್ಟಿ ಆಯ್ತು. ಆ ಬೀಜ ಉತ್ಪತ್ತಿ ಆದ್ಮೇಲೆ ಮರದಲ್ಲಿ ಹಣ್ಣೆಲ್ಲ ಬಿಡ್ಬೇಕು, ಅದು ಸ್ಥಿತಿ ಕಾರ್ಯ ಆಯ್ತು. ಹಣ್ಣೆಲ್ಲ ಬಿಟ್ಟಾದ್ಮೇಲೆ ವಯಸ್ಸಾಯ್ತು, ಮರ ಬಿದ್ದೋಯ್ತು, ಅದು ಲಯ ಆಗೋಯ್ತು. ಬಿದ್ದೋದ ಮರದಿಂದ ಎಲ್ಲೋ ಒಂದು ಬೀಜ ಹುಟ್ಟಿ ಮತ್ತೆ ಮರ ಆಯ್ತು, ಅದೇ ಅನುಗ್ರಹ. ಈ ರೀತಿಯಾಗಿ ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳು, ಪಂಚಕೃತ್ಯಗಳು ಅಮ್ಮನವರು ನಡೆಸ್ತಾ ಇದ್ದಾರೆ ಇಲ್ಲಿ ಅಂತ ವಿಶೇಷವಾಗಿ ವರ್ಣಿಸ್ತಾ ಇದ್ದಾರೆ ಅಲ್ವಾ. ಅರ್ಥ ಮಾಡ್ಕೊಂಡ್ರಲ್ವಾ? ನೋಡಿ, ಮಹಾಪ್ರಳಯದ ವೃತ್ತಾಂತವನ್ನ ಹೇಳ್ತಾ ಇದ್ದಾರೆ. ಪ್ರಳಯದ ಬಗ್ಗೆ ನಾವ್ ಏನೇನೋ ಕಾನ್ಸೆಪ್ಟ್ ಇಟ್ಕೊಂಡಿರ್ತೇವೆ. ನೋಡಿ, ಆಗಮ ಶಾಸ್ತ್ರದಲ್ಲಿ 6 ಮುಖ್ಯ ತತ್ವ ನೀವು ಕೇಳಿರ್ಬೋದು. ಬ್ರಹ್ಮ ವಿಷ್ಣು ರುದ್ರ ಈಶಾನ ಸದಾಶಿವ ಶಕ್ತಿ ಅಂತ. ಅವರು ಇದನ್ನೆಲ್ಲ ಕಾರ್ಯಗಳನ್ನ ಮಾಡ್ತಾ ಇರ್ತಾರೆ. ಪ್ರಳಯಗಳು 4 ರೀತಿಲಿ ಪ್ರಳಯ ಆಗತ್ತೆ. ನಿತ್ಯ, ನೈಮಿತ್ತಿಕ, ಮಹಾಪ್ರಳಯ, ಆತ್ಯಂತಿಕ. ಹೊಸ ಹೆಸರು ಕೇಳಿರಲ್ಲ ನೀವು, ಬಟ್ ಪ್ರಳಯಕ್ಕೆ 4 ವೇಸ್ ಇರುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ಯಾವ್ಯಾವುದು? ನಿತ್ಯ ಪ್ರಳಯ, ನೈಮಿತ್ತಿಕ ಪ್ರಳಯ, ಮಹಾಪ್ರಳಯ, ಆತ್ಯಂತಿಕ ಪ್ರಳಯ. ನಮ್ಮ ದೇಹದಲ್ಲಿ ಪ್ರತಿ ಕ್ಷಣ ಕೂಡ, ಎವ್ರಿ ಮಿನಿಟ್ ಕೆಲವೊಂದಷ್ಟು ಕಣ ನಾಶ ಆಗ್ತಾ ಹೋಗುತ್ತೆ. ಬಾಡಿಲಿ ಒಂದು ಅಂಶ ನಾಶ ಆಗ್ತಾ ಹೋಗುತ್ತೆ. ಇದು ನಿತ್ಯ ಪ್ರಳಯ ಅಂತ ಕರೀತಾರೆ. ಅಂದ್ರೆ ಪದೇ ಆಗ್ತಾ ಇರೋದು. ಈಗ ಅರ್ಧ ಗಂಟೆ 1 ಅವರ್ ಕೂತ್ಕೊಂಡ್ ಮಾಡಿದ್ರೆ ಬಾಡಿಲಿ ಎಷ್ಟೋ ಕಣಗಳು ನಾಶ ಆಯ್ತು, ಅದ್ ನಿತ್ಯ ಪ್ರಳಯ. ಸುಷುಪ್ತಿಯಲ್ಲಿ ಕೆಲವೊಂದ್ಸಲ ನಿತ್ಯ ಪ್ರಳಯ ಆಗ್ಬಿಡತ್ತೆ ನಮ್ ದೇಹದಲ್ಲಿ, ನಾಡಿಲಿ. ಇರ್ಲಿ, ಅದು ಬಿಡಿ. ಇನ್ನು ಮಹಾಪ್ರಳಯ ಅಂತಿದ್ಯಲ್ಲ, ಹಂಗಂದ್ರೆ ಏನ್ ಗೊತ್ತಾ? ಮಹಾಪ್ರಳಯ ಅಂದ್ರೆ ಸೃಷ್ಟಿಕರ್ತನ ಬ್ರಹ್ಮನಿಗೆ 100 ವರ್ಷ ಆಯುಷ್ಯ ತುಂಬಿದಾಗ ಅವನ ಮೃತ್ಯು ಉಂಟಾಗುತ್ತೆ. ದೇವತೆಗಳಿಗೂ ಕೂಡ, ಅವರ ಜನ್ಮಕ್ಕೂ ಕೂಡ ಒಂದು ಎಂಡ್ ಆಫ್ ದ ಲೈಫ್ ಅಂತ ಒಂದಿರುತ್ತಂತೆ. ಇದು ಆಗಮಶಾಸ್ತ್ರದಲ್ಲಿ ಹೇಳ್ತಾರೆ. ಯಾವಾಗ ಬ್ರಹ್ಮನಿಗೆ 100 ವರ್ಷ ಆಯುಷ್ಯ ತುಂಬುತ್ತೆ, ಅವನ ಮೃತ್ಯು ಉಂಟಾಗತ್ತಂತೆ. 4 ಯುಗ 100 ಬಾರಿ ಪುನರಾವರ್ತನೆ ಆದಾಗ 4000 ಯುಗಗಳನ್ನ ಬ್ರಹ್ಮನ ಅಗಲಿನ ಅವಧಿ. ಹಂಗಾದ್ರೆ ಬ್ರಹ್ಮ 100 ವರ್ಷಕ್ಕೆ ಹೋಗ್ಬಿಡ್ತಾನ? ಇಮ್ಯಾಜಿನ್ ಮಾಡ್ಕೊಳ್ಳಿ, ಬ್ರಹ್ಮನ್ 100 ವರ್ಷ ಆಗ್ಬೇಕು ಅಂದ್ರೆ ಎಷ್ಟು ವರ್ಷ ಆಗ್ಬೇಕು ಗೊತ್ತಾ? ಡೇಸ್ ಚೇಂಜ್ ಇರುತ್ತೆ, ಗ್ರಹದಿಂದ ಗ್ರಹಕ್ಕೆ ದಿನಗಳು ಬೇರೆ ಇರುತ್ತೆ. ಇಲ್ಲಿ 24 ಗಂಟೆ, ನೀವು ಅದೇ ಯಾವ್ದೋ ಮಂಗಳ ಗ್ರಹಕ್ಕೆ ಹೋದ್ರೆ 24 ಗಂಟೆ ಇರಲ್ಲ, ಅಲ್ಲಿ ಬೇರೆ ಇರುತ್ತೆ. ಅಲ್ಲಿ ಟೈಮ್ ವೇರಿಯೇಷನ್ಸ್ ಆಗುತ್ತೆ. ಅದೇ ತರ ಬ್ರಹ್ಮನಿಗೂ ನಮಗೂ ಅವಧಿಯನ್ನ, ದಿನಗಳನ್ನ, ಟೈಮ್, ಸಮಯ ಕ್ಯಾಲ್ಕುಲೇಟ್ ಮಾಡ್ಬಿಟ್ರೆ ಎಷ್ಟು ಡಿಫ್ರೆನ್ಸ್ ಬರುತ್ತೆ ಗೊತ್ತಾ ನಿಮ್ಗೆ? ಒಂದು ದಿನ ಆಗ್ಬೇಕು ಅಂದ್ರೆ ಬ್ರಹ್ಮನಿಗೆ ಅದು ಹಗಲಿನ ಅವಧಿ, ರಾತ್ರಿನೂ ಅಲ್ಲ. ಒಂದು ಹಗಲ ಆಗ್ಬೇಕು ಅಂದ್ರೆ 4 ಯುಗ 100 ಬಾರಿ ಪುನರಾವರ್ತನೆ ಆಗ್ಬೇಕು. ತ್ರೇತಾಯುಗ, ದ್ವಾಪರ, ಸತ್ಯ, ಕಲಿಯುಗ ಬಂತಲ್ಲ, ಈ 4 ಯುಗ ಮತ್ತೆ 100 ಟೈಮ್ಸ್ ರಿಪೀಟ್ ಆದ್ರೆ ಬ್ರಹ್ಮನ್ಗೆ ಒಂದು ಹಗ್ಲು. ಅಂದ್ರೆ ಅವ್ನು 100 ವರ್ಷ ಆಗೋದು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅದ್ ಕ್ಯಾಲ್ಕುಲೇಟೇ ಮಾಡಕ್ ಆಗಲ್ಲ ನಾವು, ಬಟ್ ಅಷ್ಟು ವರ್ಷಗಳಾಗುತ್ತೆ. ಅಷ್ಟು ವರ್ಷ ಆಗ್ಬೇಕು ಅಂದ್ರೆ ನಾವೆಲ್ಲ 1000 ಸಲ ಸತ್ತು 1000 ಸಲ ಹುಟ್ಟಿರ್ಬೋದು. ಹಂಗಾಗಿ ಇಲ್ಲಿ ಆ ಚಿಂತೆ ನಮಗ್ ಬೇಡ. ಆ ಮಹಾಪ್ರಳಯ ಕೂಡ ಸಂಭವಿಸಲ್ಲ. ಮಹಾಪ್ರಳಯ ಅಂದ್ರೆ ಜಗತ್ತಿನಲ್ಲಿರ್ತಕ್ಕಂಥ ಚರಾಚರ ವಸ್ತುಗಳೆಲ್ಲವೂ ಕೂಡ ನಿಷ್ಕ್ರಿಯ ಆಗ್ಬಿಡೋದು. ಹುಡುಕ್ತೀನಿ ಅಂದ್ರೆ ಒಂದ್ ಗಿಡ ಸಿಗಲ್ಲ, ಒಂದ್ ಮರ ಸಿಗಲ್ಲ, ನಾವು ಸಿಗಲ್ಲ, ಯಾರು ಸಿಗಲ್ಲ. ಆದ್ರೆ ಮಹಾಪ್ರಳಯ ಸಂಭವಿಸೋದು, ಅದು ಅದನ್ನ ಇನ್ಫಿನಿಟಿ ಅಂತ ಕರಿಬಹುದು. ಅಂದ್ರೆ ಅನಂತ. ಅದು ತುಂಬಾ ದೂರದ ಮಾತದು. 500 ತಲೆಮಾರಾದ್ರೂ ಕೂಡ ಅದನ್ನ ನಾವು ನೋಡಕ್ ಆಗಲ್ಲ.
ಇನ್ನು ಈ ಬ್ರಹ್ಮನಿಗೆ ನಿದ್ದೆ ಬರುತ್ತಂತೆ. ಯಾರಿಗೆ? ಬ್ರಹ್ಮದೇವನಿಗೆ ನಿದ್ದೆ ಬರುತ್ತೆ, ಮಲಗ್ಬೇಕು ಅಂತ ಅನ್ಸುತ್ತೆ. ಬ್ರಹ್ಮನ್ ರಾತ್ರಿ, ಯಾವಾಗ ಮನುಷ್ಯನ್ ನಿದ್ದೆ ಬರೋದು? ರಾತ್ರಿ ಆಗ್ಬೇಕು. ಅದೇ ತರ ಬ್ರಹ್ಮನ ರಾತ್ರಿ ಅವಧಿ 4,000 ಯುಗಗಳು. ಅಂದ್ರೆ ಮನುಷ್ಯರ 4,000 ಯುಗ ಬ್ರಹ್ಮನಿಗೆ ಒಂದ್ ರಾತ್ರಿ. ಅವನ್ ಯಾವತ್ತು ನಿದ್ದೆ ಮಾಡ್ತಾರಲ್ಲ ಬ್ರಹ್ಮದೇವ, ಆ ನಿದ್ದೆ ಬಂದ ಸಮಯದಲ್ಲಿ ಆಗ್ತಕ್ಕಂಥ ಪ್ರಳಯವನ್ನ ನೈಮಿತ್ತಿಕ ಪ್ರಳಯ ಅಂತ ಕರಿತೀವಿ. ಏನಂತ? ನೈಮಿತ್ತಿಕ ಪ್ರಳಯ. ಸರಿ, ನಿದ್ದೆ ಬಂದು ಎದ್ಬಿಟ್ಮೇಲೆ ಒಂದ್ ಹಗ್ಲು ಒಂದ್ ರಾತ್ರಿ ಆಗೋಗಿ 100 ವರ್ಷ ಆಗೋದ್ರೆ ಮಹಾಪ್ರಳಯ ಅಂತ ಕರೆದ್ವಿ. ಇದೆಲ್ಲ ಆದ್ಮೇಲೆ ಮತ್ತೆ ಪರಬ್ರಹ್ಮ ವಸ್ತುವಿನಲ್ಲಿ ಒಂದು ಲಯ ಶುರುವಾಗುತ್ತೆ. ಅದು ಆತ್ಯಂತಿಕ ಪ್ರಳಯ. ಅಂದ್ರೆ ನಾನು ಹೇಳ್ದೆ, ಪ್ರಳಯಕ್ಕೆ ಬೇರೆ ಬೇರೆ ರೀತಿಯಾದಂತ ಪ್ರಳಯ ಇದೆ. ಅದು ಯಾಕೆ ಆ ರೀತಿ ಕರಿತೀವಿ ಅಂತ ಅರ್ಥ ಮಾಡ್ಕೊಳ್ಳಿ. ಹಂಗಾಗಿ ಇಲ್ಲಿ ನೈಮಿತ್ತಿಕ ಪ್ರಳಯ, ಮಹಾಪ್ರಳಯಗಳು, ಆತ್ಯಂತಿಕ ಪ್ರಳಯಗಳು ಬಹಳ ವಿರಳ. ನಿತ್ಯ ಬದುಕಿನಲ್ಲಿ ಆಗ್ತಾ ಇದೆಯಲ್ಲ ನಿತ್ಯ ಪ್ರಳಯ, ಇದು ಯಾವತ್ತೂ ನಾವು ನೋಡ್ಬೋದು. ನಮ್ ದೇಹದೊಳಗಡೆ ಆಗ್ಬೋದು ಅಥವಾ ನಮ್ ಸುತ್ತಮುತ್ತ ಆಗ್ತಕ್ಕಂಥ ನಿತ್ಯ ಪ್ರಳಯಗಳನ್ನ ನೋಡ್ಬೋದೇ ಹೊರತು ಈ ರೀತಿಯಾದಂತ ದೊಡ್ಡ ದೊಡ್ಡ ಪ್ರಳಯಗಳನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಈ ಶ್ಲೋಕ ಏನ್ ಹೇಳ್ತಾ ಇದ್ದಾರೆ? ಯಾವ ರೀತಿ ಜಗತ್ತು ಸೃಷ್ಟಿಯಾಗತ್ತೆ, ಯಾವ ರೀತಿ ಅಳಿಯುತ್ತೆ, ಇಡೀ ದೇಶ ಹೋಗ್ಬಿಡುತ್ತೆ, ಯಾವತ್ತಾದ್ರೂ ಒಂದು ದಿವಸ ಹೋಗುತ್ತೆ. ಬಟ್ ಅದಕ್ಕೆ ತುಂಬಾ ಹೊತ್ತು ಕಾಯ್ಬೇಕಾಗತ್ತೆ, ತುಂಬಾ ವರ್ಷಗಳು ಕಾಯ್ಬೇಕಾಗತ್ತೆ ಅದ್ ನೋಡೋಕೆ, ಅಥವಾ ಅದನ್ನ ಇಮ್ಯಾಜಿನ್ ಮಾಡ್ಕೊಳಕ್ಕೂ ಕೂಡ ನಮ್ ಕೈಲಿ ಆಗಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಹಾಗಾಗಿ ಜಗತ್ತು ಪ್ರಳಯ ಆಗತ್ತೆ ಅನ್ಬಿಟ್ಟು ನೀವು ಮಾಡೋ ಕೆಲ್ಸ ನಿಲ್ಲಿಸ್ಬೇಡಿ. ನಿಮ್ ಕಾರ್ಯಗಳೇನಿದ್ಯೋ, ನಿಮ್ ಕರ್ಮ ಏನಿದ್ಯೋ ಅದನ್ನ ಮಾಡ್ತಾ ಮುಂದೆ ಸಾಗಿ. ನೀವು ಹುಟ್ಟಿರೋ ಅಥವಾ ನೀವು ಬದುಕಿರೋ ಅಷ್ಟು ಸಮಯ ನಿಮ್ಗ್ ಸಾಧ್ಯ ಆದಾಗೆಲ್ಲ ದೇವ್ರು ಇದಾನೆ ಅಂತ ನಂಬಿ ಅವ್ರ ಆರಾಧನೆ ಮಾಡಿ, ಖಂಡಿತ ನಿಮ್ಗೆ ಒಳ್ಳೇದಾಗತ್ತೆ ಅಂತಕ್ಕಂಥದ್ದು ಇನ್ನರ್ ಮೀನಿಂಗ್. ಅದು ನೋಡಿ, ಈ ಶ್ಲೋಕವನ್ನ ಯಾವ್ದಕ್ಕೋಸ್ಕರ ಬಳಸ್ತೀವಿ ಅಂದ್ರೆ ಭೂತ ಪ್ರೇತ ಬಾಧೆ ನಿವೃತ್ತಿಗೋಸ್ಕರ. ಯಾರಿಗಾದ್ರೂ ಭೂತ ಪ್ರೇತಗ್ರಾದಿಗಳಂತ ತೊಂದರೆ ಇದ್ರೆ, ಅಪಸ್ಮರಾದಿ ರೋಗಗಳಿದ್ರೆ, ಅಪಸ್ಮರಾದಿ ರೋಗಗಳಿಂದ ಅಂದ್ರೆ ಅಪಸ್ಮರಾದಿ ಅಂದ್ರೆ ಅದು ಸ್ಮರಣೆ ಮಾಡಕ್ಕೂ ಆಗಲ್ಲ, ಆ ರೀತಿಯಾದಂತ ತುಂಬಾ ಸೀರಿಯಸ್ ಡಿಸೀಸಸ್ ಇದ್ರೆ, ಅದಕ್ಕೆ ಇನ್ನೂ ಡಾಕ್ಟರ್ ಮೆಡಿಸನ್ನೇ ಕಂಡಿಡ್ದಿಲ್ಲ ಅನ್ನೋ ತರ ಯಾವ್ದಾದ್ರು ಇದ್ರೆ, ಆ ರೋಗಗಳು ದಿನೇ ದಿನೇ ಕಡಿಮೆ ಆಗಬೇಕು ಅನ್ನೋ ಹಾಗಿದ್ರೆ ಇದನ್ನ 30 ದಿನಗಳ ಕಾಲ ಈಶಾನ್ಯಕ್ಕೆ ಮುಖ ಮಾಡಿ ದಿನಕ್ಕೆ ಕೇವಲ 100 ಬಾರಿ ಜಪ ಮಾಡ್ಬೇಕು ಅಷ್ಟೇ. ಜೇನುತುಪ್ಪವನ್ನ ನೈವೇದ್ಯವಾಗಿ ಇಟ್ರೂ ಪರವಾಗಿಲ್ಲ, ಅಥವಾ ಕಾಳು ಮೆಣಸಿನ ಅನ್ನ ತಿರುಪತಿಯಲ್ಲಿ ಮಾಡ್ತಾರೆ, ಆ ರೀತಿಯಾಗಿ ಕಾಳು ಮೆಣಸಿನ ಅನ್ನವನ್ನ ಬೇಕಾದ್ರೂ ನೀವು ನೈವೇದ್ಯವಾಗಿ ಇಡಬಹುದು. ದಿನಕ್ಕೆ 100 ಬಾರಿ 30 ದಿನಗಳ ಕಾಲ ಜಪವನ್ನ ಮಾಡಿದ್ರೆ ಬಹಳ ಬಹಳ ಶಕ್ತಿ. ಯಂತ್ರಾರಾಧನೆ ಕೂಡ ಅಷ್ಟೇ ಇರಲಿ, ಓಂ ನಮಃ ಶಿವಾಯ ಅಂತ ಇದೆ ಯಂತ್ರಾರಾಧನೆ. ಆದ್ರೆ 5ಕ್ಕೆ 5 ಮನೆಗಳನ್ನ ಬರ್ಕೊಂಡು ತ್ರಿಶೂಲಾದಿಯನ್ನ ಬರೆದು ಅಲ್ಲಿ ನಾವು ಓಂ ನಮಃ ಶಿವಾಯ ಅಂತಕ್ಕಂತ ಬೀಜಾಕ್ಷರಿ ಮಂತ್ರವನ್ನ ತುಂಬಬೇಕಾಗತ್ತೆ, ನಮಃ ಶಿವಾಯ ಅಂತ ಅಷ್ಟೇ. ಯಂತ್ರಾರಾಧನೆ ಬೇಡ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ನಾವು ಮಂತ್ರಾರಾಧನೆಯಿಂದನೇ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಪಡ್ಕೋಬಹುದು ಅಂತ ಕೂಡ ಹೇಳಿದ್ದೀನಿ. ಯಾರಿಗೆಲ್ಲ ಮಾಡಬೇಕು ಅನ್ಸುತ್ತೋ ಖಂಡಿತವಾಗ್ಲೂ ಕೂಡ ಮಾಡಬೇಕು. ಅಂದ್ರೆ 25 ಸಮಚತುರಸ್ರ ಇರ್ಬೇಕು, ಅಂದ್ರೆ 25 ಬಾಕ್ಸ್ ಬರ್ಬೇಕು, ಮತ್ತೆ 24 ತ್ರಿಶೂಲಗಳಿರ್ಬೇಕು. ಅದಕ್ಕೆ ಅದ್ರ ಒಳಗಡೆ ಶಿವ ಪಂಚಾಕ್ಷರಿ ಮಂತ್ರವನ್ನ ಬರೆದಾಗ ಅದು ಶಿವ ಪಂಚಾಕ್ಷರಿ ಯಂತ್ರ ಆಗತ್ತೆ. ಅದು ಯಂತ್ರಾರಾಧನೆ ಮಾಡೋರ್ಗೆ, ನಮ್ಗೆ ನಿಮಗೆ ಅಲ್ಲ. ಆಯ್ತಾ? ಅವರು ಅದಕ್ಕೇನೋ ಮಾಡಿ ಭುಜಪತ್ರೆಯನ್ನ ತಂದು ತ್ರಿಶೂಲದಲ್ಲಿ ಅವರೆಲ್ಲ ಬರೆದು ಅನುಷ್ಠಾನವನ್ನ ಮಾಡ್ತಾರೆ. ಅದು ನಮಗೆ ಬೇಡ. ಅಮ್ಮನವರ ಆರಾಧನೆ ಮಾತ್ರ ನಮಗೆ ಸಾಕಾಗತ್ತೆ ಅಲ್ವಾ? ಈ ಶ್ಲೋಕ ಎಲ್ಲರಿಗೂ ಅರ್ಥ ಆಯ್ತಲ್ವಾ? ಇವತ್ತಿಗೆ ಇಲ್ಲಿಗೆ ನಿಲ್ಸೋಣ, ಸಾಕು ಒಂದು ಶ್ಲೋಕ.